ಇವ ಯಾರು? ಈ ಹಾಳಾದ ನನ್ನ ಮಗಳು ಹುಡುಕಾಕ್ ಹೋಗಿ ಹೆಣ್ಣಾಯಿ ಕಡೆಯಿಂದ ಕಡ್ಸ್ಕೋದಾತ್ರಿ ನಾನ. ಈ ನನ್ನ ಮಗಳು ಹುಡುಕಾಕ್ ಹೋಗಿ ಹೆಣ್ಣಾಯಿ ಕಡೆಯಿಂದ ಕಡ್ಸ್ಕೋದಾತ್ರಿ. ನನ್ನ ಕೂಸು ಎಲ್ಲಿ ಹೋಗಿರ್ಬೇಕದು? ಕೂಸು ಅಂದ್ರೆ ಕೂಸು ಅಲ್ರಿ, ಪೀಸ್ ಆಗುಲಿ ಹೊಲಕ್ಕೆ ಬಂದು ನಿಂತೈತೆ. ಇಲ್ಲಿ ಯಾರೋ ನಿಂತಾರ, ಇವ್ರನ್ನ ಕೇಳಿದ್ರಾತ. ರೀ ಬಾಯಾರ, ನನ್ನ ಮಗಳು ಏನಾರು ನೋಡ್ರಿ ಏನ್ರಿ ಇಲ್ಲ? ಅಲ್ಲ ನೀನು ಅವ್ನು ಇವ್ರಾಗ ಹುಟ್ಟಿದ್ದ ನೀನು? ಹೌದಪ್ಪ, ನಾನು ನಿನ್ನ ಮಗಳು. ಈ ಅಡ್ಡಾಡವೇ ಕೂಡ ನಿಂತು ಏನ್ ಮಾಡಕತ್ತೀವೋ ನಿಮ್ಮ ಅವನ? ಅಡ್ನಾಡಲ್ರಿ ಮಾವಾರ, ಏನೈತ್ಲ ಪೀಸ್ ಇದ್ರ ಮುಂದಿದ್ರ ಗಂಡಾಗವ ನಾನು ನಿಮ್ಮ ಮನಿ ಹಳೆ. ಮಾವ ಅನ್ಬ್ಯಾಡ ಮುಡ್ದಾರ. ಮಾವ ಅಂದ್ರ ಹರಕ್ ಮಚ್ಚಿನ ತಗೊಂಡ್ ಬಡಿತೀನಿ ನನಗ. ಬಾಲ ಮುಚ್ಚಬೇಡ ಸುಮ್ಮನೆ ಅಂದ್ರ. ಏ ಮಗಳ, ಬಜಾರ್ಕ್ ಹೋಗಿ ಕಾಯಿಪಲ್ ತಗೊಂಡ್ ಬೇಗ ಬಾರ್ವ ಅಂತ ಅಂದ್ರ ಈ ಮಂಗ್ಯಾನ ಮಗನ ಕೂಡ ನಿಂತ ಹಟ್ಟಿ ಹೊಡ್ಯಾಕತ್ತಿಯಲ್ಲ. ಯಪ್ಪ, ನಾ ಬಜಾರಕ್ಕೆ ಹೊಂಟಿದ್ನೆ. ಕಾಯಿಪಲ್ಲೆ ಮಾರ ಮಗ ನಾ ಇಲ್ಲೇ ಇದ್ದೆ. ಅದು ಕಾಯಿಪಲ್ಲೆ ತಗೊಂತ ನಿಂತಿದ್ ನೋಡು. ಯವ್ವ, ನೀನ್ ಚೀಲ ಹರಿದು ಊರು ಬಾಗಿಲಾಗೈತಿ ಅಲ್ವಾ? ಇದು ನೀನು ಚೀಲ ರೇಪ್ ಮಾಡಿದೆ ನೀನು ನೀ ಹೇಳಕ್ ಬರೋದು ಬರಗಟ್ಟಿನ. ಬ್ಯಾಸ್ರ ಕೈತಿ, ಅರ್ಧ ಹಾಕಿದ್ರ ಬ್ಯಾಸ್ರ ಕೈತಿ. ನೆಪದ ಏನಾಯ್ತು ಗೊತ್ತನು? ಇವ ಅದನ್ನಲ್ಲ ಮದ್ದನ್ನ ಈ ಉದ್ದ ನೀರಕಾಯಿ ಕೈಯಾಗ ತಗೊಂಡೆ. ನಾವು ಹೇಳಿದೆ, ನೋಡಪ್ಪಿ ನನ್ನ ಚೀಲ ಹೊಸದೈತಿ, ಎಳೆ ಚೀಲ ಅದು, ನೀ ಹಾಕೋ ಮುಂದೆ ಹಗರ್ಕ ಹಾಕು ಅಂದೆ ನಾನು. ಆದ್ರ ಅವ ಅದನ್ನಲ್ಲ, ತನ್ನ ಉದ್ದ ನೀರಕ್ಕೆ ತಗೊಂಡು ಬ್ರಷಿನ ತುರುಕ್ ಬಿಟ್ಟಪ್ಪ ಚೀಲದಾಗ. ಹಿಂಗಾಗಿ ಕೆಟ್ಟ ನಿಮ್ಮ ಅವನು ಪೂರ ಕೆಟ್ಟ. ಚೀಲ ಹಿಡ್ಸೋಟ್ಟು ಕಾಯಿಪಲ್ ಹಾಕುದು ಬಿಟ್ಟ ಹೆಚ್ಚಿಗೆ ಹಾಕಿ ಚೀಲಾನ ಹರಿದ್ಯಾ. ಇರೋದು ಒಂದು ಚೀಲ, ಅದನ್ನು ಹರಿದ್ಯಾ. ಎಲ್ಲ ಹರಕತ್ತವ ನಾನು. ಇಲ್ರಿ ಯಜಮಾನ್ರ, ಚೀಲ ಕೈ ಇಲ್ರಿ ಯಜಮಾನ್ರ, ನಿಮ್ಮ ಮಗಳ ಚೀಲ ಭಾಳ ಸಾಂದ, ನಮ್ದು ಮಾರುದ್ದ ಹಿರಿಕಾಯಿ. ನಿಮ್ಮ ಮಗಳ ಚೀಲದಾಗ ಹಾಕುದ್ರಾಗ ನಿಮ್ಮ ಮಗಳ ಚೀಲ ಚಟ್ ಅಂತ ಹರಿದತ್ತ. ಇದ್ರಾಗ ನಂದೇನು ತಪ್ಪಿಲ್ರಿ ಯಜಮಾನ್ರ. ಲೇ ತಮ್ಮ, ಮಾಡೋದೆಲ್ಲ ಮಾಡಿ ನಂದೇನು ತಪ್ಪಿಲ್ಲ ಅಂತೀಯ? ಯವ್ವ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ರ ನಾನು ಚಿನ್ನದಂತ ಚೀಲ ಹರಿದು ಚಿಂದಿ ಮಾಡ್ತಾನ. ನಡೀನ ಹೋಗೋಣ. 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 ಬಾಬಾ ನೀನು ಬಾ ಚಾ ಮಾಡಕ್ಕ. ಏನಾರ ಬರಗೆಟ್ಟು ಬಾ ಅಂದ್ರೆ ಬಂದ ಬಿಡ್ತಾನ. ಹುಡುಗ್ಯಾರು ಅಪ್ಪ ಬೋರಿಗೆ ನೀರಿಗೆ ಬರ್ತಾರ, ಹುಡುಗರು ಬಾರಿಗೆ ಬೀರಿಗೆ ಬರ್ತಾರ. ಈ ತಲಾಟೆ ವಸೂಲಿಗೆ ಬರ್ತಾನ. ನಮ್ಮ ಅಪ್ಪಗೆ ಅಲ್ಲೊಂದು ಗಜ್ಮ ಪೀಸ್ ಕಾಯಕತ್ತೈತಿ, ಅವಸರ ಮಾಡೋದಕ್ಕೊಂಟ ನಮ್ಮ ಅಪ್ಪ. ಕರ್ಕೊಂಡು ಹೋಗ್ಲೇ ನಿನ್ನವನು. ಯಾಪಲೇ ಎಲ್ಲವಕ್ಕೂ ಬಿಟ್ಟ ಹೋಗ ನೀವು. ಕ್ಯಾಲಾಗೈತಿ ಎಲ್ಲ ನಮ್ಮ ಅಪ್ಪಂದು. ತಲಾಟಿ ಲೇ ತಲಾಟಿ ಮಾರವನ ತಡಿ, ನಾ ಹೋಗ್ತೀನಿ. ನಾ ಹೋದ್ನ ಹೇಳವ ಅಂತಡಿ. ಹೋಲ ಮನೆಗೆ. ನಾ ಜಾಡ್ಸಕತ್ರ ಹಂಗ ಮಕ್ಕೊಂಡ್ರ ಸತಿ ಎದ್ರಬೇಕು ಅವ್ರು ಡ್ಯಾನ್ಸ್ ಮಾಡಕ. ಹಂಗ ಜಾಡಿಸ್ತೇನೆ ಮಾಮ. ಹಿಡ್ಕೊಂಡು ನಮ್ಮ ಅಪ್ಪಂದು ಗೂಟ. ಹಲ ತಲಾಟಿ ಎಂಥ ಹೊತ್ನ್ಯಾಗ ಬಂದು ಆಕರ್ಸ್ಕೊಂಡ್ಲಿ ಮಗನ. ಇದೇ ರಂಗ ಮಂದಿರ ಒಳಗೆ ಹಾಕಿ ನನ್ನ ಮಡಿದಾಗಿ ಮಾಡಿಕೊಳ್ಳಿಕ್ಕಂದ್ರೆ ನನ್ನ ಹೆಸರು ಮದನಲ್ಲ. ಕರೆಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇವೆ.
ನಾಳೆ ನಾನು ಪೊಲೀಸ್ ಪರೀಕ್ಷೆಯಲ್ಲಿ ಬರೆಯಲು ಹೊರಟಿರುವೆ. ಎರಡೂ ಪರೀಕ್ಷೆಯಲ್ಲಿ ಪಾಸ್ ಆದರೆ ಸದಾ ನಿನ್ನ ದಾಸನಾಗಿರುತ್ತಾನೆ. ತಂದೆ, ಇದೇ ನನ್ನ ದೀರ್ಘದಂಡ ನಮಸ್ಕಾರಗಳು. ಓಹೋ, ಏಳೆ ಭಾಳಾಗಿದೆ. ಇನ್ನೂ ನನ್ನ ಪ್ರೇಮದ ಗೆಳತಿ ದೀಪ ಇನ್ನೂ ಯಾಕೆ ಬರಲಿಲ್ಲ? ಸಂಪತ್, ಹೋ ಬಂದೇ ಬಿಟ್ಟಳು. ಬಂದು ತುಂಬಾ ಹೊತ್ತಾಯ್ತಾ? ಹೌದು ದೀಪ, ಬಂದು ತುಂಬ ಹೊತ್ತಾಯ್ತು. ನೋಡು, ನಾಳೆ ನಾನು ಪೊಲೀಸ್ ಪರೀಕ್ಷೆಲು ಬರಲು ಹೊರಟಿರುವೆ. ಎರಡು ಒಂದು ವಾರ ನಾನು ಹುಬ್ಬಳ್ಳಿಗೆ ಹೊರಟಿರುವೆ. ಒಂದು ವಾರನ? ಯಾಕೆ? ಅದು ಪೊಲೀಸ್ ಪರೀಕ್ಷೆ ಬರೆದು ಅದರ ಫಲಿತಾಂಶ ತಿಳಿದುಕೊಂಡು ಬರಲು ಹೊರಟಿರುವೆ. ಸಂದೀಪ್, ಒಂದು ವಾರ ಅಲ್ಲ, ಒಂದು ಗಳಿಗೆ ಕೂಡ ನಿನ್ನನ್ನು ಬಿಟ್ಟಿರುವ ಶಕ್ತಿ ನನಗಿಲ್ಲ. ಈ ದೀಪ, ಈ ಮಾತು ಸುದ್ದು ಸುಳ್ಳು ನಿನ್ನದು. ಸಂದೀಪ್, ಏನ್ ಮಾತಾಡ್ತಾ ಇದ್ದೀರಾ? ಅಂದ್ರೆ ಹೌದು ದೀಪ, ನನ್ನ ಪ್ರೀತಿ ಮೇಲೆ ನಿಮ್ಗೆ ಇಷ್ಟೊಂದು ಅಪನಂಬಿಕೆ ಏನು? ಹೌದು ದೀಪ, ಹೌದು. ಒಂದು ಗಳಿಗೆ ಬಿಟ್ಟಿರ್ಲಾಗದೊಂದು ಹೇಳುತ್ತಿರುವಲ್ಲ, ಇದು ನಾನು 2 ಗಂಟೆಯಿಂದ ಕಾವ್ರೆ ಗೊತ್ತಾ? ಸಂದೀಪ್, ಇದು ನೀನಾಡುತ್ತಿರುವ ಮಾತಾ? ಹೌದು ದೀಪ, ಹೌದು. ಸಂದೀಪ್, ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದೆ ಇಷ್ಟೇನಾ? ನಿನಗಾಗಿ, ನಿನ್ನ ಪ್ರೀತಿಗಾಗಿ ನನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧ ನಾನು. ದೀಪ, ಇಬ್ಬರು ಒಟ್ಟಿಗೆ ಪ್ರೀತಿ ಇಲ್ಲದ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲಿ? ನಿನ್ನಲ್ಲಿ ಪ್ರೀತಿ ಇದ್ದರೆ ನೋಡಲು ಆತುರದಿಂದ ಓಡೋಡಿ ಬರ್ತಿದ್ದೆ. ಸಂದೀಪ್, ನೀವಿಷ್ಟೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ನೋಡಿ, ನೀವೇನೋ ಗಂಡಸರು, ಮನೇಲಿ ಅದೇನೋ ಹೇಳಿ ಬಂದುಬಿಡ್ತೀರಾ. ಆದರೆ ನಾವು ಹೆಣ್ಣುಮಕ್ಕಳು, ನಾವು ಹಾಗಲ್ಲ. ಎಲ್ಲರ ಕಣ್ಣು ತಪ್ಪಿಸಿ ಬರಬೇಕಾದ್ರೆ 7 ಸುತ್ತಿನ ಕೋಟೆಯನ್ನೇ ದಾಟಿ ಬಂದಂತೆ. ದೀಪ, ಈ ಬಣ್ಣದ ಮಾತಿಗೆ ಹತ್ತು ಕರಗುತ್ತದೆ ಎಂದು ಮಾಡಿರುವೆ ನನ್ನ ಮನ. ಸಂದೀಪ್, ನೀನೇ ನನ್ನ ಜೀವ, ನೀನೇ ನನ್ನ ದೇವ್ರಂತ ನಿನ್ನ ಹೃದಯದಲ್ಲಿಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದೆ. ನೀವೊಬ್ಬರು ಮೃದುವಾದ ಮನಸ್ಸಿನ ಮಲ್ಲಿಗೆಯ ಮನಸ್ಸಿನವರು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಮೃಗ ಮನಸ್ಸಿನ ಮನುಷ್ಯ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಇಷ್ಟೆಲ್ಲ ಆದ ಮೇಲೆ ನನಗೆ ಸಾವಿನ ದಾರಿಯೇ ಸೂಕ್ತ. ನಿಲ್ಲು ದೀಪ, ಕಡಿಮೆ ಆಗಲಿ ನನ್ನ ಮೇಲಿನ ಕೋಪ, ಇಲ್ಲವಾದರೆ ಅಂಟಿಕೊಳ್ಳುವುದು ನಿನ್ನ ಶಾಪ. ನನ್ನ ತಡಿಬೇಡ ಸಂಪತ್. ಇಷ್ಟೆಲ್ಲ ಆದ ಮೇಲೆ ನಾನು ಬದುಕಿದ್ದಾದ್ರೆ ಏನು ಪ್ರಯೋಜನ? ಹೌದು, ನಾನು ಸಾಯಲೇಬೇಕು. ಆದರೆ ನಾನು ನಿನ್ನೊಂದಿಗೆ ಸೇರ್ತೇನೆ, ನಡೆ ಹೋಗೋಣ. ಬೇಡ, ನೀವ್ಯಾಕ್ರಿ ಸಾಯ್ತೀರಾ? ನಿಮಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ನಾನು ಸತ್ತ ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟೊಂದು ನಿನ್ನ ಪ್ರೀತಿ ಮಾಡ್ತಾ ಇದ್ದೆ ಅಂತ. ದೀಪ, ಇಬ್ಬರ ಒಟ್ಟಿಗೆ ಪ್ರಾಣ ಬಿಟ್ಟರೆ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅನ್ನೋದು ಆ ಜಗತ್ತಿಗೆ ಗೊತ್ತಾಗುತ್ತದೆ. ಇಲ್ಲ ಮೊದಲಿನಂತೆ. ಸಂದೀಪ್, ಇದೇನಿದು ನಿಮ್ಮ ಮಾತು? ದೀಪ, ನಾನು ನಿನ್ನ ತುಂಬಾ ಪ್ರೀತಿ ಮಾಡುತ್ತೇನೆ. ನಿನ್ನನ್ನು ಬಿಟ್ಟು ಅರಕ್ಷಣೆಯಲ್ಲಿ ಇರಲು ಸಾಧ್ಯವಿಲ್ಲ. ಹಾಗಾದ್ರೆ ಎಲ್ಲಿ ತನಕ ಹೇಳಿದ ಮಾತೇನು? ಬರೇ ನಾಟಕ. ನಿನ್ನನ್ನು ಸ್ವಲ್ಪ ರೇಗಿಸುವಂತ ಹಾಗೆ ಮಾಡಿದೆ ಅಚ್ಚೆ. ತು ಪೋಲಿ, ನನ್ನನ್ನೇ ಫೋಲ್ ಮಾಡಿಬಿಟ್ಟೆ ಅಲ್ಲ. ಸಂದೀಪ್, ಒಂದು ವೇಳೆ ನೀನು ಹೇಳಿದ ಮಾತೇನಾದರೂ ನಿಜ ಆಗಿದ್ರೆ ಖಂಡಿತವಾಗಿಯೂ ನಾನು ಬದುಕಿರ್ತಿರ್ಲಿಲ್ಲ. ದೀಪ, ಒಂದು ವಾರದ ಹೊತ್ತು ಮರಿಬೇಕಾದರೆ ಕೊಡು ಒಂದು ಸಿಹಿ ಮುತ್ತು. ನಾನು ಆಗುವೆ ನಿನ್ನ ಸತ್ತು. ಶುರುವಾಯ್ತಾ ನಿಮ್ಮ ಗತ್ತು? ನಿಮಗೋಸ್ಕರ ಹೋಯ್ತು ನನ್ನ ಮನಸ್ಸು ಸೋತು. ನಾ ಕೊಡುವೆ ನಿಮಗೊಂದು ಸಿಹಿ ಮುತ್ತು. ಇದೇ ಸಮಯದಲ್ಲಿ ಬರಲಿ ಒಂದು ಇಂಪಾದ ಗೀತೆ ಅನ್ನೋನು. ಬನ್ನಿ ಹ
ದೀಪ ಹಾಗೆ ಮಾತನಾಡುತ್ತಾ ಹೋಗೋಣ ನಡೆ. ನಡೀರಿ ಹೋಗೋಣ. ಅಮ್ಮ ಭೂಮಾತೆ, ಇಂದು ನಿನ್ನನ್ನು ನಂಬಿ ರೈತ ನಿನ್ನ ಉಡಿ ತುಂಬುತ್ತಿದ್ದಾನೆ ತಾಯಿ, ನಿನ್ನ ಉಡಿ ತುಂಬುತ್ತಿದ್ದಾನೆ. ಚೆನ್ನಾಗಿ ಫಸಲ ಬೆಳೆದು ಈ ರೈತನ ಕೈ ಹಿಡಿಬಾರ, ನಿನ್ನದು ತಾಯಿ ನಿನ್ನದು. ಅಮ್ಮ ತಾಯಿ ಭೂಮಾತೆ, ಮಳೆ ಇಲ್ಲದ ಬೆಳೆ ಇಲ್ಲದ ಕಾರ್ಯಕ್ಕಾಗಿ ಅದು ಎಷ್ಟೋ ಜನರು ನನ್ನಂತ ಬಡವರು ಬೀದಿಯಲ್ಲಿ ಭಿಕ್ಷೆ ಬೇಡುವಂತಾಗಿದೆ ತಾಯಿ, ಬೀದಿಯಲ್ಲಿ ಭಿಕ್ಷೆ ಬೇಡುವಂತಾಗಿದೆ. ಸ್ವಾಮಿ ಸ್ವಾಮಿ, ಬಾಯಮ್ಮ, ಈಗ ಬಂದೆಯಾ? ಹೌದು ಸ್ವಾಮಿ, ಈಗ ತಾನೇ ಬನ್ನಿ. ಬನ್ನಿ, ಕೈಕಾಲು ಮುಖ ತೊದ್ಕೊಂಡು ಊಟ ಮಾಡುವರಂತೆ. ಸರಿ ಆಯ್ತು ಏಮ್ಮ. ಬನ್ನಿ ಹಾಗಾದ್ರೆ ಕೈ ತಗೊಳ್ಕೊಂಡು. ಏಮ್ಮ, ನಿನ್ನ ಊಟ ಆಯ್ತಾ? ಆಯ್ತು ಸ್ವಾಮಿ, ನನ್ನ ಮನೆಯಲ್ಲಿ ಊಟ ಆಯ್ತು. ಹೇಮ, ಸುಳ್ಳು ಎಷ್ಟು ಸರಿಸಾಗಿ ಹೇಳಿಬಿಟ್ಟೆ ನೋಡು. ಸ್ವಾಮಿ, ನಾನು ನಿಮಗೆ ಸುಳ್ಳು ಹೇಳ್ತಾ ಇದ್ದೀನ? ಇಲ್ಲ ಸ್ವಾಮಿ, ನನ್ನ ಊಟ ಮನೆಯಲ್ಲೇ ಆಯ್ತು. ಹೇಮ, ಒಂದು ಸಾರಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟ ಹೇಳು. ಸ್ವಾಮಿ, ಮನೆಯಲ್ಲಿ ರೊಟ್ಟಿ ಮಾಡಲಿಕ್ಕೆ ಹಿಟ್ಟು ಸ್ವಲ್ಪ ಇತ್ತು, ಅದಕ್ಕೆ ನಿಮಗೋಸ್ಕರ ಒಂದು 4 ರೊಟ್ಟಿಯನ್ನ ಮಾಡ್ಕೊಂಡು ಬಂದಿರುವೆ. ಬನ್ನಿ ಊಟ ಮಾಡುವರಂತೆ. ಹೇಮ, ಎಂತ ಸದ್ಗುಣ ಸತಿ ಬಂದೆ ನನ್ನ ಬಾಳಿನಲ್ಲಿ. ಹೇಮ, ಇದು ಯಾವ ಜನ್ಮದ ಪುಣ್ಯವೋ ನಾನು ಕಾಣೆ. ಸುಖ ದುಃಖದಲ್ಲಿ ಭಾಗಿಯಾಗಿ ನನ್ನ ಹೊಟ್ಟೆ ತುಂಬಿಸಿ ನೀನು ಊಟ ಮಾಡದೆ ಹಾಗೆ ಉಪವಾಸ ಇರುವೆ ಹೇಮ. ಹಸಿದಾಗ ಅನ್ನ, ದಣಿದಾಗ ನೀರು ಸೇರಿಸಿದರೆ
ಈ ಶರೀರಕ್ಕೆ ಶ್ರೇಯಸ್ಸು ಎಮ್ಮ ಶ್ರೇಯಸ್ಸು. ಸ್ವಾಮಿ, ದುಡಿಯುವರು ನೀವು ಊಟ ಮಾಡಿದ್ರೆ ಅದೇ ಒಳ್ಳೇದಲ್ವೇನ್ರಿ? ಬನ್ನಿ ಊಟ ಮಾಡುವರು. ಹೇಮ, ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲದಾದರೂ ಈ ಭೂಮಿಯಲ್ಲಿ ಬದುಕಬಹುದು, ಆದರೆ ಒಂದು ಹೊತ್ತಿಗೆ ಊಟ ಇಲ್ಲದಾದರೆ ಹಸಿದ ಹೊಟ್ಟೆ ಕುಸಿದು ಭೂಮಂಡಲು ಸೇರುವುದು ಖಂಡಿತ ಹೇಮ, ಖಂಡಿತ. ಸ್ವಾಮಿ, ಹೊಲದಲ್ಲಿ ಕೆಲಸ ಮಾಡಿ ಸುಸ್ತಾಗಿದ್ರ? ಬನ್ನಿ ಮೊದಲು ಊಟ ಮಾಡಿ ನಂತರ ಮಾತಾಡುವಂತೆ. ಹೇಮ, ಏನೇ ಆಗಲಿ ನೀನು ನನ್ನ ಅರ್ಧಂಗಿನಿ. ಇದೇ ಒಂದು ತುತ್ತಿನಲ್ಲಿ ಅರ್ಧ ತಿನ್ನೋಣ. ಬಾ ಹೇಮ ಬಾ, ನನ್ನ ಕೈಯಾರೆ ನಿನಗೆ ತುತ್ತು ಮಾಡಿ ಉಣಿಸುವೆ. ಬನ್ನಿ ಸ್ವಾಮಿ. ಹಾಗಾದ್ರೆ ಸ್ವಾಮಿ, ನಿಜವಾಗ್ಲೂ ನಾನು ಪುಣ್ಯವಂತಳು ಸ್ವಾಮಿ, ಪುಣ್ಯವಂತಳು ಸ್ವಾಮಿ. ತಂದೆ ತಾಯಿಯ ಪ್ರೀತಿಯನ್ನು ಕಾಣ್ತಾ ನತದೃಷ್ಟಳು ನನ್ನಂಥವಳಿಗೆ ಈ ರೀತಿ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಕೈಯಾರೆ ಕೈ ತುತ್ತು ನೀಡಿದ್ರಲ್ಲ. ನೀವು ಕೊಟ್ಟ ಈ ಕೈ ತುತ್ತು ನನಗೆ ಅಮೃತ ಸ್ವಾಮಿ, ಪಂಚಾಮೃತ. ಹೇಮ, ಇದಕ್ಕೆ ನಿನ್ನ ಪ್ರತಿ ಹುಡುಗರು ಏನಿಲ್ಲವೇ? ಸ್ವಾಮಿ, ನೀವೇ ನನ್ನ ಉಸಿರಾಗಿರ್ಬೇಕಾದ್ರೆ ಅದು ಯಾವ ನಿಮ್ಮ ಆಸೆ ಅಂತ ಹೇಳಿ ಸ್ವಾಮಿ, ಖಂಡಿತವಾಗ್ಲೂ ಕೊಡ್ತೀನಿ. ಹೇಮ, ದುಃಖದೊಲೆಗಳ ದೂರ ಆಗುವಂತೆ ಮಾಡಿ ಸಂತೋಷದ ಆಗರ ಸಾಗುವಂತೆ ಒಂದು ಇಂಪಾದ ಗೀತೆಯನ್ನು ಆಡಬಾರದೆ? ಸ್ವಾಮಿ, ನಿಮಗಾಗಿ ಮೀಸಲಾಗಿರುವ ಇದೀಗ ಒಂದು ಮಾತಕ್ಕೆ ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ಬನ್ನಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಬದುಕೆ ಸಂತ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ಹೀಗೆ ಸರಿಯಾಗುವಾಗ ಬದುಕಿ ಸಂಘವು ಬದುಕಿ ಸಂಘವು ಬದುಕಿ ಸಂಘವು. ಸ್ವಾಮಿ ಬನ್ನಿ, ಹಾಗಾದ್ರೆ ಮನೆಗೆ ಹೋಗೋಣ. ಏಮಾ ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ. ಬನ್ನಿ. ತಾಯಿ ಲಕ್ಷ್ಮೀದೇವಿ, ಇಂದು ನಿನ್ನ ಸನ್ನಿಧಿಯಲ್ಲಿ ನಾನು ಸೌಭಾಗ್ಯವತಿ ಆಗ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನನ್ನ ಸಂದೀಪ ಕೂಡ ಪೊಲೀಸ್ ಹುದ್ದೆಗೆ ಸೇರ್ಪಡೆ ಆಗ್ತಾ ಇದ್ದಾನೆ. ನನಗೆ ಇವತ್ತು ಎಷ್ಟು ಸಂತೋಷವಾಗ್ತಾ ಇದೆ ಅಂದರೆ ಆ ಸಂತೋಷನ ಬರೀ ಬಾಯಿ ಮಾತಿಂದ ವರ್ಣಿಸಲು ಆಗದು ತಾಯಿ. ಸದಾ ಈ ನಿನ್ನ ಕ್ರೂಟ ಕಪಾಕ್ಷ ಈ ನಿನ್ನ ಮಗಳ ಮೇಲೆ ಇರಲಿ ಅಂತ ನಾನು ನಿನ್ನ ಹತ್ರ ಬೇಡ್ಕೊಳ್ಳುತ್ತೇನೆ ತಾನೆ. ಸಂದೀಪ್, ಸಂದೀಪ್, ಬೇಗ ಬನ್ನಿ ಸಂದೀಪ್. ಬಂದೆ ದೀಪ, ಬಂದೆ. ಸಂದೀಪ್, ನನ್ನ ತಾಯಿಗೆ ನಮಸ್ಕಾರ ಮಾಡಿ ನನ್ನ ತಾಯಿಯಲ್ಲಿರುವ ಆ ಮಂಗಳಸೂತ್ರನ ತೆಗೆದುಕೊಂಡು ನನ್ನ ಕೊಳ್ಳಿಗೆ 3 ಗಂಟೆ ಹಾಕಿ. ತಾಯಿ ದುರ್ಗಮ್ಮಾತೆ, ಇಂದು ನಿನ್ನ ಮಂದಿರದಲ್ಲಿ ನನ್ನ ದೀಪಾವಳಿಗೆ ಮಡಿದಿನಾಗಿ ಮಣಿ ತುಂಬಿಸ್ಕೊಳ್ತಿರುವೆ. ಈ ಹೊಸ ಸುಂದರ ಸಂಸಾರ ಸಾಗರ ತೇಲಿಸು ಬಾರ, ನಿನ್ನೆ ಕುಡಿದೆ ತಾಯಿ, ನಿನ್ನೆ ಕುಡಿದೆ. ಸ್ವಾಮಿ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಎದ್ದೇಳು ದೀಪ, ಎದ್ದೇಳು. ಆ ದುರ್ಗಾಮಾತೆ ಜಗನ್ಮಾತೆ ಆಶೀರ್ವಾದ ಪಡೆಯೋಣ ರೀ. ಅನಾಥೆಯಾದ ಈ ದೀಪಾಳಿಗೆ ಮಾಂಗಲ್ಯ ಭಾಗ್ಯ ಕರುಣಿಸಿ ಮನೆ ತುಂಬಿಸ್ಕೊಂಡ್ರಿ ರೀ. ನೀವೇ ನನ್ನ ಪಾಲಿನ ಭಗವಂತ ರೀ, ನೀವೇ ನನ್ನ ಪಾಲಿನ ಭಗವಂತ. ಹಾ ದೀಪ, ಇದೇ ಸಂತೋಷದ ಸಮಯದಲ್ಲಿ ಬರಲಿ ಒಂದು ಇಂಪಾದ ಗೀತೆಯನ್ನು. ಒಡೆಯರ ಮಾತೆಂದಾದರೂ ಮೀರುದುಂಟೆ, ನಿಮ್ಮ ಇಷ್ಟದಂತೆ ಆಗಲಿ. ಜೀವನದ
ಮುತ್ತಲಿ ಮರಿಯ ಕಟ್ಟುವೆನು ಮುಗಿಲು ಮಿಂಚಲಿ ಕತ್ತರಿಸಿ ದೀಪ ಹಚ್ಚುವೆನು ಅರಳಿದೆ ಮಲ್ಲಿಗೆ ರಾಜಿದೆ ನಿನ್ನ ಹಾಡಿಗೆ ಅರಳಿದೆ ಮಲ್ಲಿಗೆ ರಾಜಿದೆ ನಿನ್ನ ಹಾಜಿದೆ ನಿನ್ನ ಹಾಡಿನಗೆ ಜೀವನದ ತಲಿಗೆ ಹಾ ದೀಪ, ಇಂದು ನಮ್ಮ ಮೊದಲನೇವರೆಗೆ ನಮ್ಮ ಮನೆಗೆ ಬರುವೆ. ಅದಕ್ಕೆ ಸಾಮಗ್ರಿ ಏನು ಬೇಕು ಹೇಳು, ಆದಷ್ಟು ಬೇಗ ಅಂಗಡಿಗೆ ಹೋಗಿ ಬರುವೆ. ಆಯ್ತು ರೀ. ಅಲ್ಲಿವರೆಗೆ ನೀ ಇಲ್ಲೇ ಇರು. ಸರಿ ರೀ, ಬೇಗ ಬಂದ್ಬಿಡಿ. ಆದಷ್ಟು ಬೇಗ ಬರುವೆ ದೀಪ. ಆಯ್ತು. ಹಲೋ ದೀಪ, ಯಾರೊಬ್ರು? ಯಾರು? ನೀನ್ ಯಾರಾದರೆ ನನಗೇನು? ನೀ ಯಾರೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾ ಯಾರೆನ್ನೋದು ನಿನಗೆ ಗೊತ್ತಿಲ್ಲವೇ? ಏ ಮಿಸ್ಟರ್, ಹೇಳಿದ ತಕ್ಷಣ ನೀ ಯಾರು ಎಂದು ಗೊತ್ತಾಗೋದಕ್ಕೆ ನೀನೇನು ಮಹಾತ್ಮ ಗಾಂಧಿನ ಇಲ್ಲ ಸುಭಾಷ್ ಚಂದ್ರ ಬೋಸ್? ಮಹಾತ್ಮ ಏ ದೀಪ, ಅಂದು ಮಹಾತ್ಮ ಗಾಂಧಿ ಜನ್ಮದಿನದಂದು ಕಾಲೇಜಿನ ಜ್ಞಾನರಿ ದಿನ ನನ್ನ ಕೆನ್ನಿಗೆ ಹೊಡೆದ ಗಾಯ ಇನ್ನೂ ಮಾದಿಲ್ಲ. ಈಗಲಾದ್ರೂ ನೆನಪಾದೆ ನಾನು ಯಾರೆನ್ನೋದು? ಓ, ನೀನಾ? ಅಂದು ನನ್ನ ಕೆನಕಿ ನನ್ನ ಕೋಪಕ್ಕೆ ಗುರಿಯಾಗಿ ನನ್ನ ಕೈಯಾರೆ ಏಟು ತಿಂದ ವಿಷಕಂಠ. ವಿಷಕಂಠ? ಏ ದೀಪ, ಅದೇ ದೀಪ, ಅದೇ ವಿಷಕಂಠ. ಬರೀ ವಿಷಕಂಠನಷ್ಟೇ ಅಲ್ಲ ದೀಪ, ಹೊರಗಾಯಗೊಂಡ ಘಟ ಸರ್ಪ ಈ ವಿರೋಧಿ ವಿಷಕಂಠ. ನಿನ್ನ ವಿಷ ಸರ್ಪನಾದ್ರೂ ಆಗು, ಘಟ ಸರ್ಪನಾದ್ರೂ ಆಗು, ಸುಮ್ಮನೆ ಹೆಚ್ಚಿಗೆ ಮಾತಾಡ್ದ ಹೊರಟು ಹೋಗ ಇಲ್ಲಿಂದ. ಹೊರಟು ಹೋಗ. ಹೊರಟು ಹೋಗಲು ಬಂದಿಲ್ಲ ದೀಪ, ಕತ್ತಲೆ ಆಗಿರುವ ನಿನ್ನ ಬಾಳಿಗೆ ಬೆಂಕಿ ಬೆಳಕನ್ನು ಬರಿಸಿ ಬಾಳನ್ನ ಬೆಳಗಬೇಕೆಂದು ಬಂದಿರುವೆ ಅಗ್ನಿದೇವಾಗಿ. ಅಂದರೇನು ನಿನ್ನ ಮಾತು? ಮಾತು? ಏ ದೀಪ, ಮಾತಿಗೆ ಮಾತು ಬೆಳೆಸಿ ಮುತ್ತಿನ ಮೆತ್ತನೆ ಏರುವ
ಈ ನಿನ್ನ ದೇಹಕ್ಕೆ ಸುತ್ತಲೂ ಮೆತ್ತಿ ಸ್ತ್ರೀಲಿಂಗದಲ್ಲಿ ಎಡೆ ಎತ್ತಿ ವಿಷ ಕಕ್ಕಲು ಬಂದ್ರು ಈ ವಿಷ ಪುರುಷ ವಿಷ ಕಂಠ. ಏ ವಿಷಕಂಠ, ಬಾಯಿ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಪರಿಣಾಮ ಏ ದೀಪಿ, ಪರಿನಾರಿಯವರು ಪರಿ ಬೇಡಿಕೊಂಡರ ಅವರ ಶೀಲದ ಪರದೆ ತೆರೆಮರೆಯಲ್ಲಿ ಹರಿದು ಅವರ ಹಣೆಬರನ ಬದಲಿಸ ಬ್ರಹ್ಮ ಈ ವಿಷ ಕಂಠ. ದೂರ ಸರಿ ಆಚೆ. ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದ್ದ ನಿಜವಾದ್ರೆ ಈ ಹೆಣ್ಣು ಅಗ್ನಿಯಾಗಿ ಸುಟ್ಟು ಬಿಡ್ತಾಳೆ. ಎಚ್ಚರ. ಎಚ್ಚರ. ಏ ಎಚ್ಚರ ಎನ್ನುವ ಹುಚ್ಚು ಹುಡುಗಿ, ಹೆಚ್ಚಿಗೆ ಹುಚ್ಚಿಸಿ ಆದರೆ ಕಚ್ಚಿ ಬಿಡುವೆ ಈ ನಿನ್ನ ಚಂಗ ಗುಲಾಬಿಯನ್ನು. ಬಾರೆ ಬಂಡದ ಬಾಮಿನಿ. ಕೈ ಬಿಡಲೇ ಕೋತಿ. ಇದೇ ರೀತಿ ಮಾತಾಡಿ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ನಿನ್ನನ್ನು ಹರಿದು ತಿನ್ನೋದಕ್ಕೆ ನನ್ನ ಗಂಡ ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ ಬರ್ತಾನೋ. ಪೊಲೀಸ್ ಇನ್ಸ್ಪೆಕ್ಟರ್ ಏ ದಿಬಾ, ಅಂತಹ 1000 ಪೊಲೀಸ್ ಆಫೀಸರನ್ನು ನನ್ನ ಜಿಂದಗಿಯಲ್ಲಿ ಅದು ಎಷ್ಟೋ ನೋಡಿದ್ದೇನೆ. ಸುಮ್ಮನೆ ಮೋತಿಗೆ ಮಾತು ಬೆಳೆಸಿ ನನ್ನ ಕೋಮ ಪಿತ್ತವನ್ನು ನೆತ್ತಗೇರಿಸಬೇಡ. ಬೇಗ ಬಾ, ಈ ವಿಷ ಕಂಠ ಮಾವನ. ನೀನೊಬ್ಬ ಗಂಡಸೇನು? ಹೆಣ್ಣಿನ ಮುಂದೆ ಈ ರೀತಿ ಜಂಬ ಕೊಚ್ಚುಕೊತ್ತಿರುವ ನೀನು ಗಂಡಸಲ್ಲ, ನೀನೊಬ್ಬ ಚಂಡ ಗಂಡಸು. ಲೇಹಾದರದ ಹೆಣ್ಣೆ, ಪುಂಡ ಪುರುಷನಂತ ಗಂಡ ಈ ವಿಷ ಕಂಠನಿಗೆ ಚಂಡನೆನ್ನುತ್ತೀಯ? ಏ ದೀಪ, ಅದೆಷ್ಟೋ ಪಂಚ ಹೆಣ್ಣುಗಳನ್ನು ಸಂಭೋಗದ ಸರಸಕ್ಕೆ ಸಿಕ್ಕು ಬಸರಾಗಿ ವರ್ಷದೊಳಗೆ ಗಂಡು ಕೂಸಿಗೆ ಉಸಿರು ಕೊಷ್ಟು ವಾಸಿಯಾಗಿದೆ ಈ ಸೃಷ್ಟಿಯಲ್ಲಿ. ಅದು ಈ ವಿಷ ಕಂಠನೆಂದು ಅಂತದ್ರಲ್ಲಿ ನನಗೆ ಚಂಡನೆಂದು ನೋಡ್ತೀಯ. ಹಾಗಾದ್ರೆ ಹಿಂದೆ ಈಗಲೇ ಆಗುವೆ ನೋನು ನಿನ್ನ ಮೇಂದ. ಬಾರೆ ಏ ದೀಪೆ, ಸಾವಿರಾರು ಸ್ತ್ರೀಯರಿಗೆ ಸರಸದ ಸರ್ದಾರನೆಂದು ಬಿರುದ ಪಡೆದ ಈ ರೋಟ್ ವಿಷ ಕಂಠನಿಗೆ ಚಂಡನೆಂದು ಸವಾಲ್ ಸೆಳೆದಳು ಈ ಸೋಕಿನ ಹೆಣ್ಣೆ. ಅದಕ್ಕೆ ನನ್ನ ಗಂಡಸ್ತನ ಪೌರುಷ ತೋರಿಸಿದೆ. ಈ ಸೊಕ್ಕಿನ ಸ್ತ್ರೀಗೆ
ಏಯ್! ಲೇ ದೀಪಿ ಕಣ್ಣಿಟ್ಟ ಹೆಣ್ಣನನ್ನು ಹೊನ್ನಿನಂತೆ ಕಚ್ಚದ ಬಿಟ್ಟವನಲ್ಲ ಈ ವಿಕೃತ ವಿಷ ಕಂಠ. ಪಾಪಿ, ನೀನು ಮನುಷ್ಯ ಅಲ್ಲ ಕಣೋ, ನೀನೊಬ್ಬ ರಾಕ್ಷಸ. ಕೊನೆಗೂ ಈ ನಿನ್ನ ಕಾಮದ ಬೆಂಕಿಯಿಂದ ಈ ಅರಳಿದ ಹೂವನ್ನ ಕಮರಿಸಿ ಬಿಟ್ಟೆಲ್ಲೋ ನೀಚ. ಅರಳಿದ ಹೂವು. ಏ ದೀಪಾ, ದೇವರ ಮುಡಿ ಅಲಂಕರಿಸಬೇಕಾದ ಈ ನಿನ್ನ ಅರಳಿದ ಹೂವು ಇಂದು ಮಸ್ಯಾನದ ಹೂವು ಆಗಿದೆ ಈ ನಿನ್ನ ಬಾಳು. ಏ ನೀಚ, ಈ ರೀತಿ ನನ್ನ ಶೀಲಹರಣ ಮಾಡಿದ ನಿನ್ನನ್ನ ನಾನು ಮಾತ್ರ ಜೀವಂತ ಉಳಿಸೋದಿಲ್ಲ. ಸೇರೋ ನಿನ್ನ ಮಸಾನದ ಮನೆಯನ್ನ. ದೀಪಿ, ಕೈ ಬಿಡು ಮೊದಲು. ಸೇಡು. ಏ ದೀಪಿ, ನೀನು ಹೆಣ್ಣು, ನಾನು ಗಂಡ. ನನ್ನ ಎದೆ ಸೆರಟೊಟ್ಟು ಹಿಡಿಯೊಟ್ಟು ಗುಂಡಿಗೆ ಆಳಿಗೆ. ನೀನಿನ್ನು ಬದುಕಲೇಬಾರದು. ಬೇಡ, ಏನು ಬೇಡ. ನೀನು ಸಾಯುವುದೇ ಸರಿ. ಹಾ, ಸೇರಿಕೋ ಸಾವಿನ ಸೆರೆಮನೆಯನ್ನು. ಸಂದೀಪ್, ಹೋ, ಇವಳ ಗಂಡ ಸಂದೀಪ್ ಕುಮಾರ್ ಬಂದಂತೆ ಕಾಣುತ್ತದೆ. ನಾನಿಲ್ಲಿಲ್ಲ, ಎಸ್ಕೇಪ್ ಆಗಲೇಬೇಕು. ಬಾಯ್ ದೀಪ, ಬಾಯ್, ಗುಡ್ ಬಾಯ್. ದೀಪ, ದೀಪ, ಏನಾಯ್ತು? ಏನಾಯ್ತು ಅಂತ ಬೇಗ ಹೇಳು ದೀಪ. ಸಂದೀಪ್, ನಿಮಗೋಸ್ಕರ ದಕ್ಕಬೇಕಾದ ಈ ದೀಪ ಎಂಬ ಹಾಲು ಆ ವಿಷ ಸರ್ಪದ ಪಾಲಾಯಿತು. ಸಂದೀಪ್, ಆ ವಿಷ ಸರ್ಪದ ಪಾಲಾಯಿತು. ದೀಪ, ಇದನ್ನು ಹೇಳುತ್ತಿರುವೆ ನಿನ್ನ. ಏನಾಯ್ತಂದು ಬೇಗ ಹೇಳು ದೀಪ, ಬೇಗ ಹೇಳು. ಸಂದೀಪ್, ಹೇಗೆ ಹೇಳಿ ಸಂದೀಪ್? ಯಾವ ಬಾಯಿಂದ ಹೇಳಿ ಸಂದೀಪ್? ನಾನು ಹೇಗೆ? ದೀಪ, ಸಂದೀಪ್, ನನ್ನ ಶೀಲರ್ನ ಮಾಡಿ ಕೊನೆಗೂ ನನ್ನ ಗುಂಡು ಹರಿಸಿ ಓಡೋದ ಪಾಪಿ. ದೀಪ, ಯಾರವನು? ದೀಪ, ಇದೇನು ಹೇಳ್ತಿರುವೆ ನೀನು? ಬೇಗ ಹೇಳು ದೀಪ, ಬೇಗ ಹೇಳು. ಆ ಕೆಟ್ಟ ವ್ಯಕ್ತಿ ಯಾರೆಂದು? ಸಂದೀಪ್, ಅವನು ಯಾರಂದ್ರೆ ಅಮ್ಮ. ದೀಪ, ದೀಪ, ಇದೆಂತ ಆಟ ಆಡಿದೆ ನನ್ನ ಜೀವನದಲ್ಲಿ. ಅಯ್ಯೋ ದೀಪ, ನಿನ್ನ ಶೀಲಗೆಡಿಸಿದ ವ್ಯಕ್ತಿ ಯಾರೆನ್ನೋದು ನನಗೆ ತಿಳಿಸದೆ ನಿನ್ನ ಅಲ್ಲಿಗೆ ಪ್ರಾಣ ಇಟ್ಟುಕೊಂಡು ಹೋಗಿಬಿಟ್ಟೆಯಾ? ಈಗ ನೀನಿಲ್ಲದೆ ನಾನು ಹೇಗೆ ಬದುಕಲಿ ಈ ಭೂಮಿ ಮೇಲೆ? ಹೇಳು ದೀಪ, ಹೇಳು. ಅಯ್ಯೋ ದೇವರೇ, ಇದೆಂತ ಆಟ ಆಡಿದೆ ನನ್ನ ಜೀವನದಲ್ಲಿ. ನನ್ನ ಮನೆ ಬೆಳಗಾದ ಬೇಕ ದೀಪವನ್ನು ಭೀಕರ ಬಿರುಗಾಳಿಯಂತೆ ಬೀಸಿ ನೆಂದಿ ಹೋಯ್ತು. ಇಲ್ಲ ದೀಪ, ನಿನ್ನ ಶೀಲಗೆಡಿಸಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರ
ನಿನ್ನ ದೀಪಳ ಆತ್ಮಕ್ಲೇ ಶಾಂತಿ. ಇದೇ ಈ ಸಂದೀಪನ ಶಪಥ. ಲೇ ರಾಜೇಂದ್ರ, ನಾನಾಡುವ ನುಡಿ ಕೇಳಿದರೆ ಇಡೀ ಬ್ರಹ್ಮಾಂಡವೇ ಗಡಗಡ ನಡುಗುತ್ತದೆ. ಅಂತದರಲ್ಲಿ ನನ್ನ ಭವ್ಯ ಬಂಗಲಕ್ಕೆ ಬಂದು ನನ್ನ ಎದೆಗೆ ಎದೆಗೊಟ್ಟು ನಿಂತು ಸಿಕ್ಕಂತೆ ಹಾರ್ಯಾಡಿ ಚೀರಿಯಾಡಿ ಹೋದಿಯ ಮಗನೇ. ರಾಜೇಂದ್ರ, ಇದರ ಪ್ರತಿಕಾರದ ಸೇಡು ನನ್ನ ಹೃದಯ ಅಗ್ನಿ ಪರ್ವತದಲ್ಲಿ ಪ್ರಜ್ವಲಿಸುತ್ತದೆ. ಸೂರ್ಯ ಪ್ರಕಾಶದಂತೂ ಪುಟಿದಂತೂ ಪ್ರಜ್ವಲಿಸುತ್ತದೆ. ಲೇ ರಾಜೇಂದ್ರ, ಎಡೆ ಎತ್ತಿ ಬೋರ್ಗೆರೆದು ಬರುವ ಘಟ ಸರ್ಪ ಜೀವನ ಸಾಗಿಸಬಹುದು, ಬಟ್ ಈ ನರನಾಗನನ್ನು ಕೆಣಕಿ ಬದುಕುವುದು ಅದೆಂದಿಗೂ ಸಾಧ್ಯವಿಲ್ಲ. ಲೇ ರಾಜೇಂದ್ರ, ಮುಂಜಾನೆ ಮುಸುಕಿನಲ್ಲಿ ಅಸನ್ಮುಖಿಯಾಗಿ ನಸು ನಗುತ್ತ ನಿಂತಿರುವ ನಿನ್ನ ಅಣ್ಣನ ಹೆಂಡತಿ ಹೇಮಾ ಈ ನರನಾಗನ ಸೇಡಿನ ಸರಪಂಜರದಲ್ಲಿ ಸಿಕ್ಕು ಒಡೆದು ಮಣ್ಣಿನ ಮಡಿಕೆಯಾಗಬೇಕು. ಅವಳ ಸ್ತ್ರೀಲ ಎಂಬ ಸಿಂಗಾರದ ಬುದ್ಧಿ ಇದಕ್ಕೂ ಅವಳ ಬಗ್ಗದಿದ್ದರೆ ಅವಳ ಪ್ರಾಣ ಯಮಲೋಕದ ಪ್ರಯಾಣ. ಲೇ ರಾಜೇಂದ್ರ, ಇದೇ ಇನ್ನರ ನಾದ ಕೊಡುವ ಕಠೋರ ಸಂದೇಶ. ಹುಟ್ಟಿದರೆ ಹುಟ್ಟಬೇಕು ಕನ್ನನಾಡು, ಬದುಕಿದ ಜಟಕ ಬಂಡಿ.
ಬದುಕಿದು ಜಗದ ಬಂಡಿ ಇದು ಹಿಡಿಯಾಡಿಸುವ ಬಂಡಿ ಬದುಕಿದು ಜಗದ ಬಂಡಿ ಹಿಡಿಯಲೆ ಹಾರಿಸುವ ಛೇ ಸಾಕಾಗಿ ಹೋತ್ ನೋಡ್ರಿಪ್ಪ ಈ ಹಾಳಾದ ಸರ್ಕಾರಿ ಕೆಲಸ ಅಂತೀನಿ ನಾನು. ಅವನವನ ಅಡ್ಡಾಡಿ ನಮ್ಮ ಕೈಕಾಲಾಗಿನ ಲಾಡಿನ ಜೋತಾಡಕತ್ತಾವ್ರಿಪ್ಪ. ಮದುವಿಲ್ಲ ಮುಂಜಿಲ್ಲ ಈಗ ಹಿಂಗ ಆದ್ರ ಇನ್ನು ಮುಂದೆ ಮದುವೆ ಆದಿಂದ ಹೆಂಗ ಅಂತೇನ್ರಿಪ್ಪ ನಮ್ಮ ಜೀವನ. ಅವನು ಇನ್ನ ಯಾರ್ದಾರ ಕಬ್ಬು ಕಡಿಯಾಕ ಹೋಗೋದು ಚಲೋ ರೀ. ಓಹೋ ಇಲ್ಲೊಂದು ಸೂಪರ್ ಪೀಸ್ ಅತ್ತಾಗಿಂದ ಇತ್ತಾಗ ಬರಾಕತೈತಿ. ಬರ್ಲಿ ಒಂದು ಕೈ ನೋಡಿ ಮಜಾ ಮಾಡಿರಾತ. ಸೈಕಲ್ ಹತ್ತಾಡ ಕನ್ನಡ ಸಾಲಿಗೆ ಬಂದಾಡ ಇಟ್ಟಿ ಸೈಕಲ್ ಹತ್ತಾಡ ಕನ್ನಡ ಸಾಲಿಗೆ ಬಂದಾಡ ಇಟ್ಟಿ ಸೈಕಲ್ ಹತ್ತಾಡ ಕನ್ನಡ ಸಾಲಿಗೆ ಬಂದಾಡ ಇಟ್ಟಿ ಸೈಕಲ್ ಹತ್ತಾಡ ಕನ್ನಡ ಸಾಲಿಗೆ ಬಂದಾಡ ಮುಂದೆ ಕುಂದರ ಮಕ್ಕೊಂಡಾರ ಸೈಕಲ್ ಮಕ್ಕೊಳತ್ತೀನ ಟೈಮ್ ಆತಲ್ಲೇನ ಹೆಂಗಾರ ಮಾಡಿ ಬಂದ್ರ ಮಾಮನ ಬುಲೆಟ್ ಗಾಡಿ ಮಾಮ ಕೇಳ ಪಡ್ಡಿ ಗಾಡಿ ಪಡ್ಡಿ ಪಡ್ಡಿ ಮುಂದೆ ಕುಂತು ಮಾಮಗಳು ಪಿಕ್ಕಿ ನೋಡುತ್ತಾರ ಮನೆದಾಗ ಕೈತಿ ದಾಡಿದ ಮನೆದಾಗ ಕೈತಿ ದಾಡಿದ ಮನೆದಾಗ ಕೈತಿ ದಾಡಿದ ಕೆಳ ಮಾಮ ಬುಲೆಟ ಮಾಮ ಏ ಮಾಮ ಕೆಳ ಮಾಮ ನಾಟಕ ಮಾಮ ಯಾವ್ದು ಉಳ್ಕೊಂಡಿ ಮಗನ ಅದಕ್ಕಾಗಿ ತ್ರಾಸ ಮಾಮ ಅದ್ರ ಸಂಬಂಧ ದೊಡ್ಡ ಜಗಳ ಆಗ್ಯಾವ ಏಸು ಕೊಲೆ ಆಗ್ಯಾವು ಏಸು ಹಾಪ್ ಮಾಡ್ರ ಆಗ್ಯಾವ ಯಾರಿಗ ಗೊತ್ತ ಏನ ಬಾಜು ಊರನ್ನ ಗೆಳೆಯ ಬಾಳ ನೆನಪಿಗೆ ಬರತಿ ನನ್ನ ಜೀವ ತಗಿಲತಿ ಬಾಳ ದಿವಸ ಬಾಳೋ ಬದುಕೋ ಜೀವನದಾಗ ನನ್ನ ನೀನು ಹೆಂಗ ಮರತಿ ನಾವಿಬ್ಬರು ತಿರುಗಿದಾಗ ಜಾಗ ಕೆಲ್ಲ ಕೇಳಿದರ ಏನ್ ಹೇಳಲಿ ನೀನಾಗಿಲ್ಲ ತಲೆಯಾಗ ನಿನ ಬೆಟ್ಟರ ಬ್ಯಾರೆ ಇಲ್ಲ ಮನೆ ಮಂದಿಗೆಲ್ಲ ಬ್ಯಾಸಾಗೇನಲ್ಲ ಯಾಕೋ ಏನು ಗೆಳೆಯ ಒಟ್ಟ ಸೊಗಸಿಲ್ಲ ರಾತ್ರಿಗೆ ಹೋಗಿದ್ದ ಇದ್ದ ಸಾಯಕ ನನ್ನ ಜೀವದು ಗೆಳತಿಯರು ಇದ್ದ ಕಾಯಕ ಹತ್ತೈತಿ ತಂಡಿ ಅಟ್ಟೈತಿ ತಿಂಡಿ ನಿನ್ನ ಗುಂಡಿ ಬಯಗ ಇರುತ್ತ ಉಂಡಿ ಮತ್ತ ಅವಂದ ಈಗದೆ ತಿಂಡಿ ಎಬ್ಬದ ಹುಡುಗಿ ನಿನ್ನ ತಿಂಡಿ ನಿನ್ನ ಗುಂಡಿ ಬಯಗ ಇರುತ್ತ ಏನ
ಭಯಕತ್ತಾರ ಸಾಕಂದೆ ಆಗುದಿಲ್ಲ. ನನ್ನ ಮಾಲಕ್ರ ನನ್ನ ಮೆಟ್ಲು ಹೊಡಿಲಿ, ನಾ ಇನ್ನೊಂದು ಕಟ್ಯಾಕಿನ್ನ. ಹೌದ್ರಿ, ಆಗೆಲ್ಲ ಬಂದೆ ಬ್ಯಾಡ ಅಂದ್ರಿ. ತಿಂಡಿ ಕೇಳ್ಬೇಕಲ್ಲ ನಂದು. ತಂಡೆಗೆ ಆಗವಲ್ಲ ಅವನವನ್ ಆಗೋದಾಗತ್ತ ಆಗೋಲಿ. ನಾವು ಮೇ ಸಾಕ ಹೊಂಟೆ ಇನ್ನ ಎಮ್ಮೆ ಮಾವ ಕರಿ ಬ್ಯಾಡ ನೀ ನನ್ನ ಕೆಮ್ಮೆ ಕೊಡು ಬ್ಯಾಡ ನೀ ಚುಮ್ಮೆ ಬಹಿತಾಳ ನಮ್ಮಮ್ಮೆ ಮನೆ ಕಬನ್ಯಾಗ ಕಳಿಸಿದಿ ಗುಮ್ಮೆ ನಾವು ಮೈ ಸಾಕ ಹೊಂಟೆ ನಾ ಎಮ್ಮೆ ನಾವು ಮೈ ಸಾಕ ಹೊಂಟೆ ನಾ ಎಮ್ಮೆ ಮಾವ ಕರಿ ಬ್ಯಾಡ ನೀ ನನ್ನ ಕೆಮ್ಮೆ ಕೊಡು ಬ್ಯಾಡ ನೀ ಚುಮ್ಮಿ ಬೈತಾಳ ನಮ್ಮಮ್ಮೆ ಕೊಡು ಬ್ಯಾಡ ನೀ ಚುಮ್ಮಿ ಬೈತಾಳ ನಮ್ಮಮ್ಮೆ ಎಮ್ಮವ ಮನೆ ಕಬನ್ಯಾಗ ಕಳಿಸಿದಿ ಗುಮ್ಮೆ ಅಟ ಸಾಬನ್ ಕಿ ಘಟ ಅಟ ಸಾಬನ್ ಕಿ ಘಟ ದಯವಿಟ್ಟು ಮುರಿತು ಅಯ್ಯವ್ವಾ ಮುರಿತು ನನ್ನ ಸ್ವಂತ ಮುರಿದು ಹೋದ ಅಯ್ಯೋ ನೀ ಪೇಪರ್ಸಿ ಹೊಳೆ ಪೇಪರ್ಸಿ ಕಣ್ಣಗಿನ ಕಾಂತವಿಲ್ಲ ನನಗ ಯವ್ವಾ ಸ್ವಂತ ಏ ಸೈಕಲ್ ಏರಿ ಬಂದ ಸುಂದರಿ ಜನ ನೋಡಿ ಹೊಡ್ಯಾಕ ಬರ್ತೈತನ ಇಲ್ಲೋ ನಿನಗ? ಅಯ್ಯೋ ನೀನಾ? ಅಯ್ಯೋ ನೀವನ ಸಾಹೇಬ್ರು ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರ ರತಿ ನಮಸ್ಕಾರ. ಏನ್ ನಿನ್ನ ಸೈಕಲ್ ಸವಾರಿ ಇಲ್ಲಿಗೆ ಇತ್ತಾಗ ಎಲ್ಲಿಗೆ ಹೊಂಟತಿ? ಯಾ ಏನಿಲ್ಲ ಬಿಡ್ರಿ ಸಾಹೇಬ್ರ, ನಾನು ಸೈಕಲ್ ಹೊಡ್ಯಾಕ ಈಗೀಗ ಕಲಿಯಾಕತ್ತೀನ್ರಿ. ನೋಡ್ರತಿ ವಾವ್ ಹಿಂಗೆಲ್ಲ ಜನರು ಓಡಾಡೋರು ದಾರ್ಯಾಗ ಬರಬಾರ್ದ. ಯಾಕ? ಅದಕ್ಕೆ ಎಲ್ಲಾರ ಒಂದು ಒಳ್ಳೆ ಮೈದಾನ ನೋಡಿ ಕಲಿಬೇಕಂದ್ರ ಗಾಮಕ್ಕತ್ತೆ. ಸಾಹೇಬ್ರ ಬಾಯಿಲು ಮಾತನ್ನ ನೋಡಿದ್ರ ಸಾಕ್ರಿ, ನಮ್ಮನಿ ನನ್ನ ಹೆದರಿಕಿನ ಬರ್ತೈತ್ ಬಿಡ್ರಿ. ಏ ಹುಚ್ಚಿ, ನೀವು ಹೇಳ ಶಾನ್ಯವನ. ಮೊದಲು ಯಾವುದೋ ಹೆಣ್ಣು ಮಗಳಿಗೆ ಇವ ಯಾರು? ಹೋಗೋ ಅವನ್ನ ಯಾರ ಬರ್ತಾರ ಈ ಸ್ಟೇಜ್ ಮೇಲೆ? ಹೇಳ. ಏ ಹುಚ್ಚಿ, ಮೊದಲ ಯಾವುದೋ ಹೆಣ್ಣು ಮಕ್ಕಳಿಗೆ ಫಸ್ಟ್ ಸ್ವಲ್ಪ ಹೆದರಿಕೆ ಆಕೈತಿ. ಆಮ್ಯಾಗ ಬರಬರ್ತ ರೋಡ ಆದಂಗ ಮಸ್ತ್ ಗಾಂವ್ ಆಕೈತಿ ನೋಡ. ಸಾಹೇಬ್ರ ಅಲ್ಲ, ನಿಮ್ಗೂ ಹೊಡ್ಯಾಕ ಬರುತ್ತನ್ರಿ? ಸೈಕಲ್ ಹೊಡ್ಯಾಕ ಬರುತ್ತನ್ರಿ? ಏ ರತಿ ಹೊಡ್ಯಾಕ ಬರ್ತದಂತ ಕೇಳ್ತಿಯಲ್ಲ, ಹೊಡಿದ್ರೊಳಗ ಈ ಮಾಗನೂರ್ ಊರಾಗ ಕೇಳ್ಕೊಂಡ್ ಬಾ. ಫುಲ್ ಹಾಯೆಸ್ಟ್ ನಾ ಇಲ್ಲಿ ಮಾಗನೂರ್ ಊರಾಗ ಹೊಡ್ಯಾಕ. ಎಲ್ಲ ಗಜಮಾ ಮುತ್ತನ ಪ್ಯಾನ ಗಜಮಾ ಮುತ್ಯ ಇನ್ನೂ ಬಂದಿಲ್ಲ, ಇನ್ ಮೇಲೆ ಬರ್ತಾನ. ಹೌದು, ಗಜಮಾ ಬರೋದು ಮತ್ತೆ 4 ಮೇಲಲ್ಲ. ಟೈಮ್ ಈಗ 3:30 ಐತಿ. ಏನ್ ಹೊಡಿತೀರಿ ಸಾಹೇಬ್ರ? ಅದ ಸೈಕಲ್ ಅಂದೆ ರತಿ, ಸೈಕಲ್. ನೀ ಏನ್ ತಿಳ್ಕೊಂಡಿ? ಅದನ್ನ ತಿಳ್ಕೊಂಡಿದ್ದೆ, ಬಟ್ ನಾನೇ ರೂಟ್ ಬೇರೆ ತಪ್ಪಿಸಿದ್ದೆ ಸಾಹೇಬ್ರ. ರೀ ನನಗೂ ಸ್ವಲ್ಪ ಸೈಕಲ್ ಹೊಡ್ಯಾಕ ಕಲಿಸ್ರಿ, ನಿಮಗೆ ಭಾಳ ಅಂದ್ರೆ ಭಾಳ ಪುಣ್ಯ ಬರ್ತೈತಿ ನೋಡ್ರಿ. ಏನು ನಾ ನಿನಗ ಕಲಿಸ್ಬೇಕಾ? ಹ್ಞೂ ರೀ. ಇದ ಸಂದರ್ಭ ಉಪಯೋಗಿಸ್ಕೊಂಡ ಇವಳಿಗೆ ಸುಳ್ಳು ಹೇಳಿ ಮಳ್ಳ ಮಾಡಿ ಕಳ್ಳಿ ಹಾಲು ಕುಡಿಸಿರಾತ ತಡೀರಿ ಅಪ್ಪ. ಏನತಿ ನಾ ಯಾರು ಅನ್ನೋದು ನಿನಗ ಗೊತ್ತೈತೋ ಇಲ್ಲೋ? ನನಗೆ ಗೊತ್ತಿಲ್ಲನ. ನೀವು ಪಂಚಾಯತಿ ಪಿಡಿಯೋ ಸಾಹೇಬ್ರ ಅಂತ ಹೇಳಿ. ಸಾಹೇಬ್ರ ಅಲ್ರಿ ರೀ, ಹೇಳ್ರಿ. ನೀವೇನ್ರಿ ಈಗ ನನಗೆ ಸೈಕಲ್ ಹೊಡ್ಯಾಕ ಕಲಿಸಿದ್ರ, ನಿಮ್ಮ ಹೆಸರನ್ನ ನನ್ನ ಉಸಿರೋಗೋವರೆಗೂ ನಾ ಒಟ್ಟ ಮೆರಂಗಿಲ್ಲ ನೋಡ್ರಿ ಸಾಹೇಬ್ರ.
ಕಳಿಸ್ರಿ ಯಾಕ ಲವ್ ಮಾಡ್ತೀರೇನ್ರಿ ಅದಾಳ್ರಿ ನೀನಪ್ಪ ಮಾಡ್ಕೋಬೇಕಂದ್ರೇನ್ರಿ ಏ ನಾವಲ್ರಿ ಲವ್ಗೆಲ್ಲ ಮಾಡಲ್ಲ ಅಲ್ಲಿ ಆದ್ರೆ ಬಿಡ್ರಿ ನಮ್ಮ ನಿಂಬಲ್ಲಿ ಇರ್ತಾಳ ಆಕಿ ಇಲ್ಲಿ ನಮ್ಮ ಲವ್ಗೆ ಇಲ್ಲ ಡೈರೆಕ್ಟ್ ಗಸಮಣ್ಣ ಆಯ್ತು ರತಿ ಹಾ. ನನಗೆ ಎಷ್ಟು ಸಾಧ್ಯ ಆಕತ್ಲ ಹಾ. ಅಷ್ಟು ಕಲಿಸ್ತೇನೆ ಆಯ್ತು ಸಾಹೇಬ್ರ ನಿಮಗೆ ಎಷ್ಟು ಬರತ್ ನೋಡು ನೀವು ಕಲಿಸ್ರಿ ತೋ ಸೈಕಲ್ ತೋ ಸಾಕು ಎಲ್ಲ ನಾನು ಹೊಕ್ಕಿನಾಳಿನ ಹೋಗಿ ಸೈಕಲ್ ನೀವು ಹೋಗ್ಬೇಡ ಸೈಕಲ್ ಹೋದ್ರೆ ಹೋಗ್ಲಿ ಹಾ. ಅವರು ಬೊಂಬೆ ಮಠದವ್ರಿಗೆ ಹಾಕಿ ಬೊಂಬೆ ಮಠ ತಿಂದ್ರ ಅವ್ರ ನೀನೇ ಮತ್ತೆ ಎಲ್ಲಾರು ಓದ್ ಹಾಕಿಕ್ಯಾರ ನೋಡ ಯಾರ್ ನನ್ನ? ನೀವ್ ಹೋಗಾಕ್ ಹೋಗ್ಬೇಡ ದೋಸ್ತ ಕೇಳಿಲ್ಲ ಹಾ ಹೇಳ ನನ್ನ ಯಾಕೆ ಬೊಂಬೆ ಮಠಕ್ಕೆ ಮಾರ್ತಾರಲ್ಲ ಅವರು ನಮ್ಮ ಸೈಕಲ್ ಮಾರ್ದಂಗ ನಿನ್ನೂ ಮಾರವ್ರಲ್ಲ ಅವ್ರ ಇಲ್ಲೇನು ಎಲ್ಲರೂ ಕುಂತಾರಲ್ಲ ನಿಂತಾರಲ್ಲ ಹಾ. ಎಲ್ಲ ನಮ್ಮ ಅಣ್ಣ ತಮ್ಮರವ್ರು ನನಗೆ ಯಾರೇನು ಮಾಡಂಗಿಲ್ಲ ಹೌದಿಲ್ಲಪ್ಪ ಅಲ್ಲ ನಮ್ಮ ಅಣ್ಣ ತಮ್ಮರು ಹೌದಿಲ್ಲ ರತಿ ಹೌದು ಅಲ್ಲ ಅನತಾಮ್ರ ಅಂದ್ರೆ ನಿನಗೆ ಯಾರು ಹೂ ಅಲ್ಲಿಲ್ಲ ಅನ್ನೋದಿಲ್ಲ. ಬೆಲ್ಲಿಲ್ಲ ನಿಮ್ಮವ್ರು ನೀವು ಉದ್ಧಾರ ಆಗಕ್ಕಿಲ್ಲ ಒಂದ್ ನಾ ಅಣ್ಣ ಅನ್ನೋದೇ ಇಷ್ಟ ನನಗ ಅಲ್ಲ ಹಾ ಒಂದ್ಸಲ ಮಾಮ ಅಂದ್ ನೋಡು ಯಾರಿಗೆ? ಹುಡುಗರಿಗೆ ಯಾಕೆ ಎಟ್ ಬರ್ಬೇಕನ್ನ ಸೀದಾ ಗಸಮಕ್ಕ ಸೀದಾ ಕಸ್ಮ ಅಲ್ಲ ಒಂದ್ಸಲ ಮಾಮ ಅಂದ್ ನೋಡ್ ನೀನ ಅಲ್ಲಪ್ಪ ಹೆಂಗ ಚೀರ್ತಾರ ಅನ್ನೋದು ಗೊತ್ತಾಗತ್ ನಿನಗ ಎಲ್ಲಾರು ನಮ್ಮ ಅಣ್ಣ ತಮ್ಮರೇ ಏ ಅಂತಂದ್ರ ಅಂದ್ರೆ ಸಜ್ಜ ಆಗುದಿಲ್ಲ ಅದ ಹಂಗ ಯಪ್ಪ ನಿನ್ನ ಮಾರಿ ನೋಡಕ್ ಆಗವಲ್ದು ನಿನ್ನ ಒನಕಿ ನಾ ಯಾವಾಗ ನೋಡ್ಬೇಕು ಹಾ ಊಟ ಉಣಿಸ್ಲೆ ಹೌದಪ್ಪ ರಾತ್ರಿ 4 ಪೀಸ್ ಹಾಕಿರಿ 4 ಪೀಸ್ ಹಾಕಿ ನಿಮ್ಗೆ ತಿನ್ನಿಸ್ತಾರ ಬರ್ರಿ ಬಾಬಾ ಮಾಮ ಚಾಲು ಮಾಡು ನಾಯಿನ ಶುರು ಮಾಡೇ ಬಿಡ ಕಟ್ಟಿ ಮಾಮ ಈ ಜೀವನ ನನ್ನ ಗೆಳತಿ ಈ ಜೀವನ ಪ್ರೇಮವಾಗಿ ಬರುತ್ತೈತೆ ಕಣ್ಣಿನೊಳಗ ಗೋಡಿದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತೆ ಎರಡು ಜೀವ ಒಂದೇ ದೇಹ ಒಂದವಾಗಿ ಬೆರೆತೈತೆ ಮರದೊಳಗ ರಾಜ್ಯದೊಳಗ ಮಹಾರಾಣಿ ನೀನ ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನ ಗೆಳತಿ ನಿಜ ಹೇಳಾದೇನ ಗೆಳತಿ ನುಡಿಯುವಂತೆ ದೇನ ಗೆಳತಿ ನಿಜ ಹೇಳಾದೇನ ಗೆಳತಿ ನುಡಿಯುವಂತೆ ದೇನ ಗೆಳತಿ ಕಾಯುವ ನನ್ನ ಪ್ರೀತಿಯೇ ನನ್ನ ಬರುವೆ ನಿನ್ನ ಗೆಳತಿ ಲಾ 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 ಏ ಏಳ್ರಾಗ ಹುಟ್ಟಿದ್ದ ಹೋಯ್ತು
ಏ ಮ್ಯಾಲಕ್ಕೆ ಏತೋ ಛತ್ರಿ ಹತ್ರ ತಡ್ರಿ ಶೆಟ್ರ ಸೀಟಿಗೆ ಆತ ಸ್ವಾಟ್ ಗಿಲ್ಟ ಬ್ಯಾಟ್ ಗಿಟ್ ಹಚ್ಚಿಗಿಚ್ಚಿರಿ ಲೇ ತಮ್ಮ ನಾವು ಶೆಟ್ರ